ಸರಿ, ನೀವು ಶಿವಗಣದ ಬಗ್ಗೆ ಸಾಕಷ್ಟು ವಾಕ್ಯಗಳು ಸಿನಿಮಾಲಿ ಬರುತ್ತೆ, ಸಾಕಷ್ಟು ಡೈಲಾಗ್ಸ್ ಇದೆ. ಶಿವಗಣ ಶಿವಗಣ ಅನ್ನೋದು ಒಂದು ಹುಲಿ ಬಂದು ರಿಷಬ್ ಶೆಟ್ಟಿಯನ್ನು ಭೇಟಿ ಮಾಡಿದಾಗಲೂ ಅವರ ಇಬ್ಬರ ಕಣ್ಣಲ್ಲೂ ಕೂಡ ಅದೇ ಕಾಣಿಸುತ್ತೆ, ಅಲ್ಲಿ ಶಿವಗಣ ಅಂತ ತೋರಿಸಿದ್ದಾರೆ. ಏನಿದೆ ಶಿವಗಣ? ಶಿವಗಣಗಳು ಅಂತ ಅಂದರೆ ಗ್ರೂಪ್ ಆಫ್ ಆರ್ಮಿ ಅಂತ ಹೇಳ್ಬೋದು. ನಿಮಗೆ ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಪೊಲಿಟಿಷಿಯನ್ಸ್ ಕೆಳಗಡೆ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅದೇ ಥರ ಶಿವ ರಿಲೇಮ್ಸ್ ಅಂತ ಏನಿದೆ ಈ ಕಾಸ್ಮಿಕ್ ಎನರ್ಜಿಯಲ್ಲಿ, ಏನೋ ಈ ಥರ ಇನ್ಜಸ್ಟಿಸ್ ನಡೀತಾ ಇರೋ ಸಮಯದಲ್ಲಿ ಫಸ್ಟು ನಮ್ಗೆ ಡೈರೆಕ್ಟಾಗಿ ಶಿವ ಸಿಗಲ್ಲ. ಸಾಧನೆ ಕೂಡ ಮಾಡ್ತಾ ಇರಬೇಕಾದ್ರೆ, ತಂತ್ರ ಸಾಧನೆ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಉಪಾಸನೆ ಇರ್ಬೋದು, ನಮ್ಗೆ ಡೈರೆಕ್ಟಾಗಿ ದೇವ್ರು ಸಿಗಲ್ಲ, ಅವನ ಅಸಿಸ್ಟೆನ್ಸ್ ಬರ್ತಾರೆ. ಇವಾಗ ನಾವೊಂದು ಯಾರೋ ದೊಡ್ಡ ವ್ಯಕ್ತಿ ಮೀಟ್ ಮಾಡೋದಕ್ಕೆ ನಾವು ಫಸ್ಟ್ ಅವ್ನು ಪಿ ಎನ್ ಮೀಟ್ ಮಾಡ್ತೀವಿ. ಅದೇ ರೀತಿಯಾಗಿ ಅವನು ಒಪ್ಪಿಗೆ ಕೊಟ್ಟರೆ ಅವ್ನು ನೋಡ್ತಾನೆ ಇವನು ಒಳ್ಳೆಯವನ ಕೆಟ್ಟವನ, ಇವನಿಗೆ ಮೀಟ್ ಮಾಡಿಸ್ಬೋದಾ ಅಂತ. ಅವ್ನು ನಾವು ಗೆದ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ಇರುತ್ತೆ. ಸೊ ಇವ್ರುಗಳೇನು ಮಾಡ್ತಾರೆ, ಇವ್ರು ಬರೋದು ಒಂದು ಇನ್ಸ್ಪಿರೇಷನ್ಗೆ ಈ ಗಣಗಳು, ಇನ್ನೊಂದು ಬಂದು ಟೆರಿಫೈಯಿಂಗ್ ಫಾರ್ಮ್ಸ್ ಇರುತ್ತೆ. ಎಸ್ಪೆಷಲಿ ಭೈರವ ಎಲ್ಲ ಗಣಗಳಿಗೆ ಅಧಿಪತಿ ಬಂದು ಗಣಪತಿ ಅಲ್ವಾ. ಆದರೆ ಗಣಪತಿಗೂ ಏನಂತೀವಿ ಬೇರೆ ಬೇರೆ ಭೈರವಾಸ್ ಇದೆ. ನಾನು ಅದು ಹೇಳ್ತಾ ಬರ್ತೀನಿ ನಿಮಗೆ. ವೇದ ಪ್ರಕಾರ ಗಣೇಶ, ನಂದಿ, ಮಹಾಕಾಳ್, ವೀರಭದ್ರ, ಭೃಂಗಿ, ಚಾಂಡೇಶ, ತುಂಬೂರು, ಜ್ವರ, ಘೋರ, ಉಗ್ರ, ಪ್ರಮಥ, ಭೈರವ ಅಂತ ಅಂತೀವಿ. ಇಲ್ಲಿ ಬೇರೆ ಗಣಗಳು ಏನು ಬರ್ತಾರೆ, ಇಲ್ಲಿ ಅಷ್ಟಾಂಗ ಭೈರವ, ರುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಮತ್ತು ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ದಿಕ್ಕಿದೆ. ಇವಾಗ ನಾವೇನು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಅಂತೀವಿ, ಒಂದೊಂದು ದಿಕ್ಕಲ್ಲಿ ಆರಾಧನೆ ಮಾಡುವಂಥದ್ದಿದೆ. ಜೊತೆಗೆ ಇವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ನಿಮಗೆ ಯಾರಂತೀವಿ, ಅಷ್ಟಿಂಗ ಭೈರವ ಬಂದು ಬ್ರಾಹ್ಮಿ ನಾಲೆಜ್ ಅವೇಕನಿಂಗ್ ಆಗುತ್ತೆ ಅವ್ರು ಆರಾಧನೆ ಮಾಡಿದ್ರೆ, ಆಯಿತಾ. ರುರುರು ಭೈರವ ಬಂದು ಮಾಹೇಶ್ವರಿ ಅವರ ಅರ್ಧಾಂಗಿ ಅಂತ ಅನ್ಬೋದು, ಕಾನ್ಸರ್ಟ್ ಅಂತೀವಿ. ಸೊ ಸ್ಪೀಚ್, ಸೌಂಡು, ಮಂತ್ರ ಸಿದ್ಧಿ ಸಿಗುತ್ತೆ, ಆಯಿತಾ. ಆಮೇಲೆ ಚಂಡ ಭೈರವ ಬಂದು ದಕ್ಷಿಣಕ್ಕೆ ಅಧಿಪತಿ ಆಗ್ತಾರೆ. ಕೌಮಾರಿ ಎನರ್ಜಿ ಫೀಲ್ ಮಾಡ್ಬೋದು. ಎನರ್ಜಿ ನಮಗೆ ಒಂದು ಏನಂತೀವಿ ಉಗ್ರ ಸ್ವರೂಪಕ್ಕೆ ಒಂದು ಹೋರಾಟ ಆ ಥರದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಪ್ಯಾಷನ್ ಕಂಟ್ರೋಲ್ ಅಂತಲೂ ಅನ್ಬೋದು ಯಾವುದು ಕೌಮಾರಿ. ಕ್ರೋಧ ಭೈರವ ಬಂದು ಸೌತ್ ವೆಸ್ಟ್ ಕಾರ್ನರು, ಆಯಿತಾ. ವೈಷ್ಣವ ಫಿಯರ್ಸ್ ಪ್ರೊಟೆಕ್ಷನ್ ಕೊಡ್ತಾನೆ. ಆಮೇಲೆ ಉನ್ಮತ್ತ ಭೈರವ ಅಂತ ಇದ್ದಾನೆ, ಅವನು ವೆಸ್ಟ್ ವಾರಾಹಿ, ಆಯಿತಾ, ಲಿಬರೇಷನ್ಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಕಪಾಲ ಭೈರವ ನಾರ್ತ್ ವೆಸ್ಟ್, ಆಯಿತಾ. ಇಂದ್ರಾಣಿ ಅಂತೀವಿ, ಅವರ ಕಾನ್ಸರ್ಟು ತಂತ್ರ ಸಾಧನೆಯಲ್ಲಿ ಇದರ ಆಳವಾಗಿದೆ. ಆಮೇಲೆ ಭೀಷಣ ಭೈರವ ಬಂದು ಚಾಮುಂಡ ಇರ್ತಾಳೆ ಅವರ ಜೊತೆಗೆ ಸಂಹಾರ ಮಾಡೋದಕ್ಕೆ, ಅದು ನಾರ್ತ್ ಕಾರ್ನರ್ ತೊಗೊಳ್ತಾರೆ. ಸಂಹಾರ ಭೈರವ ಬಂದು ನಾರ್ತ್ ಈಸ್ಟು, ಯೋಗೇಶ್ವರ ಕಾಳಿ ಅಂತಲೂ ಅಂತೀವಿ, ಕರಿತೀವಿ. ಟೈಮ್ ಡಿಸೊಲ್ಯೂಷನ್ನು, ಮೋಕ್ಷಕ್ಕೆ ದಾರಿ ಅಂತೀವಿ. ಜೊತೆಗೆ ಒಂದು ಮಾತು ಹೇಳಬೇಕಂದ್ರೆ ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀನಿ ಗಣಗಳು ಅಂತ ಅಂದರೆ. ಇವಾಗ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನವಗ್ರಹ ಪೂಜೆ ಅಥವಾ ವಾಸ್ತು ಪೂಜೆ ಅಂತ ಫಸ್ಟು 8 ದಿಕ್ಕು ಅವ್ರಿಗೆಲ್ಲ ಶಾಂತಿ, ಅವ್ರಿಗೊಂದು ನೈವೇದ್ಯ ಸಮರ್ಪಿಸಿ ನಾವು ಹೋಗ್ತೀವಿ. ದುರ್ಗಾ ಹೋಮ ಇರ್ಬೋದು, ಚಂಡಿ ಹೋಮ ಇರ್ಬೋದು, ಆಯಿತಾ. ಡೈರೆಕ್ಟಾಗಿ ನಾವು ಚಂಡಿನ ಕರೆಯಲ್ಲ, ಫಸ್ಟು ಅವ್ರನ್ನೆಲ್ಲ ವಾರಿಯರ್ಸ್ನ, ಅವ್ರನ್ನ ಸೈನಿಕರು ಅಂತ ಏನಂತೀವಿ, ಪಿ ಎ ಅಸಿಸ್ಟೆನ್ಸ್ನ, ಅವ್ರನ್ನೆಲ್ಲ ಶಾಂತಿ ಒಂದು ಪರ್ಮಿಷನ್ ತಗೊಂಡೆ ನೆಕ್ಸ್ಟ್ ಡೈಟಿಗೆ ಹೋಗೋದು. ಇಲ್ಲೂ ಕೂಡ ಏನು ರಿಷಬ್ ಶೆಟ್ಟಿ ಅವ್ರು ತೋರಿಸಿದ್ದಾರೆ, ಇವರೆಲ್ಲ ಬಂದು ಅಷ್ಟ ದಿಕ್ಪಾಲಕರಸು ಅಂತ. ಶಿವಗಣಗಳು ಬಹಳನೇ ಇವೆ, ಆದರೆ ಈ 8 ದಿಕ್ಪಾಲಕರು ಮುಖ್ಯವಾದಂತಹ ಅಷ್ಟ ದಿಕ್ಪಾಲಕರು. 64 ಭೈರವಾಸ್ ಇದ್ದಾರೆ. ಭೈರವ 64 ಇದ್ದಾರೆ. 64 ಇದ್ದಾರೆ. ಇವಾಗ ಯೋಗಿನೀಸ್ ಹೇಗೆ 64 ಯೋಗಿನೀಸ್ ಇದ್ದಾರೆ, ಭೈರವ ಕೂಡ 64 ಇದ್ದಾರೆ. ಅವ್ರು ಎಲ್ಲರೂ ಶಿವಗಣಗಳೇ. ಶಿವಗಣಗಳು. ಒಬ್ಬೊಬ್ರದ್ದು ಒಂದೊಂದು ಪವರ್ ಇರುತ್ತೆ ಮೇಡಮ್, ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ, ಕಾರಣ ಇರುತ್ತೆ. ಇನ್ನು ಭೈರವ ಅಂತ ಬಂದ್ರೆ ಭೈರವ ನಾಶವನ್ನ ಸೂಚಿಸ್ತಾನ? ಭೈರವ ಫಸ್ಟು ಇವಾಗ ನಾರ್ಮಲ್ ಆಗಿ ನಿಮ್ಗೆ ಸಿಂಪಲ್ ನಾರ್ಮಲ್ ಲೇಮ್ಯಾನ್ ಅಲ್ಲಿ ಹೇಳಬೇಕು ಅಂದರೆ, ಯಾವುದೋ ಒಂದು ಸಮಸ್ಯೆಗೆ ಬಂದಿದ್ದೀವಿ ಅಂತ ಅಂದರೆ ಚಿಕ್ಕದಾಗಿ ಹೇಳ್ತಾರೆ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಯಾವುದೋ ನಿಂಗೆ ಅಡೆತಡೆ ಇದ್ರೆ ಇದಾಗಲಿ ಅಂತ. ಇನ್ನು ಸ್ವಲ್ಪ ಮೇಲಕ್ಕೆ ಬಂತ ಅಂದರೆ ಏನೋ ನಿಂಗೆ ದೃಷ್ಟಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಂತ. ಸೊ ಆ ಟೈಮ್ಗೆ ಆ ಎನರ್ಜಿಗೆ ಹೆಲ್ಪ್ ಮಾಡೋ, ಸಪೋರ್ಟ್ ಮಾಡೋವಂಥದ್ದೇ ಈ ಭೈರವ ಆಗಲಿ ಕಾಳಿ ಆಗಲಿ. ಯಾಕಂದರೆ ಹೇಳ್ಕೊಂಡೇ ಇರೋಂಥ ಸಮಸ್ಯೆ, ಘೋರವಾಗಿರೋಂಥ ಸಮಸ್ಯೆ, ಅದನ್ನು ನಾಶ ಮಾಡೋದಕ್ಕೆ ಅಂತ ಇರೋದು ಭೈರವ. ಆದರೆ ಒಬ್ಬನ್ನ ಸಾಯಿಸಬೇಕು ಅನ್ನೋದು ಈಶ್ವರನ ತತ್ವ ಅಲ್ಲ ಅನ್ನೋದು. ಇನ್ನು ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ನೆನಪಾಯಿತು, ಸೀನ್ನ ಕ್ಲೈಮ್ಯಾಕ್ಸಲ್ಲಿ
ಆಕೆ ಆತನ ಕೂದಲನ್ನ ಉಗುರನ್ನ ಕಟ್ ಮಾಡಿರ್ತಾಳೆ, ಅದನ್ನ ಆ ಅಗ್ನಿಯೊಳಗೆ ಹಾಕ್ತಾಳೆ, ಬೆಂಕಿಯೊಳಗೆ ಹಾಕ್ತಾಳೆ, ಜೊತೆಗೆ ಆಕೆ ರಕ್ತವನ್ನ ಅಲ್ಲಿ ಹಾಕ್ತಾಳೆ, ಅದನ್ನ ಕೊಡ್ತಾಳೆ. ಯಾಕೆ ಇದೆಲ್ಲ? ಏನಿದು? ಇದು ತಂತ್ರ ಸಾಧನೆಯಾ ಅಥವಾ ಏನ್ ಮಾಡಕ್ ಹೊರಟಿರ್ತಾಳೆ ಆಕೆ? ಸೊ ಟೋಟಲ್ ಆಗಿ ಆ ಊರ್ದು ನೀವು ನೋಡಿರ್ಬೋದು, ಊರು ಮತ್ತೆ ರಾಜರ ಸಂಸ್ಥಾನಕ್ಕೆ ಜಗಳ ಅಂತ ನಡೆಯುತ್ತೆ. ಅಂದ್ರೆ ಡಾಮಿನೆನ್ಸ್, ನೀನ್ ದೊಡ್ಡವನ ನಾನ್ ದೊಡ್ಡವನ ಅಂತ, ಕರೆಕ್ಟಾ? ಸೊ ಇವ್ರು ಟ್ರಿಗರ್ ಮಾಡಿರ್ತಾರೆ. ಸೊ ಅವಳು ಫಿಲಮಲ್ಲಿರುವಂಥ ನಟಿ ಏನಿರ್ಬೋದು, ಅವನನ್ನ ಗುರುತಿಸಿದಾಗ ಅವನಲ್ಲಿ ಏನೋ ದೈವಶಕ್ತಿ ಇರೋದ ಕಾರಣಕ್ಕೋಸ್ಕರ ಏನು ಮಾಡ್ತಾಳೆ, ಇವಳು ಬ್ಲ್ಯಾಕ್ ಮ್ಯಾಜಿಕ್ ತಾಂತ್ರಿಕ್ ಫಾರ್ಮೆಟ್ಗೆ ಹೋಗ್ತಾಳೆ. ಸಾಮಾನ್ಯ ಮನುಷ್ಯ ಆಗಿದ್ರೆ ಒಂದು ಕತ್ತಿಯಲ್ಲಿ ಹೊಡೆದು ಮುಗಿಸ್ಬಿಡ್ಬೋದಿತ್ತು, ಬಟ್ ಅಟ್ಯಾಕ್ ಮಾಡಕ್ಕೆ ಹೋದ್ರೆ ಭಾಳ ಪ್ರಬಲಶಾಲಿ ಇದ್ದಾನೆ ಅಂದ್ಬಿಟ್ಟು ಅದನ್ನ ಏನಂತೀವಿ ಅಂದರೆ DNA ಪ್ರೋಗ್ರಾಮಿಂಗ್ ಅಂತೀವಿ. ಉಗುರು, ನಮ್ಮ ಉಗುರು ಏನೋ, ನಮ್ಮ ಕೂದಲೇನೋ, ಏನ್ ಸರ್ ಇದು? ಯಾಕೆ ಉಗುರು ಕೂದಲನ್ನೇ ಬಳಸ್ತಾರೆ? ನಮ್ಮ DNA, ಇದು ನಮ್ಮ ಅಸ್ತಿತ್ವ, ನಮ್ಮ ಸ್ವರೂಪ ಅದು, ಆಯ್ತಾ? ಅದರಲ್ಲಿ ಅವಳ ರಕ್ತ ಕೊಡುವಂಥದ್ದು ಅದ್ರ ಮೇಲೆ ಇದಲ್ಲ ಅಂತ ಅಂದರೆ ಇವಳ ಶಕ್ತಿ, ಇವಳ ಏನಂತೀವಿ ಮೆಂಟಾಲಿಟಿ, ದ ಅಫರ್ಮೇಷನ್ಸ್ ಅಂತ ಏನಂತೀವಿ, ನೆಗೆಟಿವ್ ಅಫರ್ಮೇಷನ್ಸು ಅದರಲ್ಲಿ ಏನಂತೀವಿ ಪ್ರೋಗ್ರಾಮಿಂಗ್ ಮಾಡಿ ಆತ್ಮಶಕ್ತಿ ಏನಿದೆ ಅದು ಪ್ರಭೆನ ಕಮ್ಮಿ ಮಾಡಿ ಇವಳು ಯುದ್ಧನ ಗೆಲ್ಲಬೇಕು ಅನ್ನೋದು ಒಂದು ಕುತಂತ್ರ ಅಂತೀವಿ. ತಂತ್ರ ಅಲ್ಲಿ ಕುತಂತ್ರ ಅಂತೀನಿ. ಓಕೆ. ಸೊ ಇದು ಹಳೆ ಕಾಲದಲ್ಲಿ ಇವಾಗ ನೀವು ರಾಜಗುರು ಇರ್ಬೋದು, ಅವರೆಲ್ಲ ಕೆಲವು ಸತಿ ನಮಗೆ ಸೂಚನೆ ಕೊಡೋರು ಏನಂತ, ಯಾರೋ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು, ಸ್ವಲ್ಪ ಹುಷಾರಾಗಿರಿ ಮಹಾರಾಜರೇ ಅಂತ ಒಂದು ನ್ಯೂಸ್ ಇರ್ತಾ ಇತ್ತು, ನೀವು ಕೇಳಿರ್ತೀರಾ. ಸೊ ಈ ಕೆಲವೊಂದು ಅಷ್ಟು ಸೈನಿಕರನ್ನ ಸಾಯಿಸ್ಬೇಕು. ಎಕ್ಸಾಂಪಲ್ ನಮ್ಮ ಇಂಡಿಯಾ ಪಾಕಿಸ್ತಾನ್ಗಾಗಲ್ಲ, ಅವ್ರಿಗೆ ಕೆಲವು ಸತಿ ನಾವು ಕರುಣೆ ಏನಂತೀವಿ ಸಾಮ ದಂಡ ಭೇದ ಅಂತೆಲ್ಲ ಅಂತೀವಿ, ಅದ್ರಲ್ಲಿ ಬಗ್ಗಲ್ಲ. ಸೊ ಅಂಥ ಟೈಮಲ್ಲಿ ಈ ಭೈರವ ಅಂತ ಎನರ್ಜೀಸ್ ಆಗಿರ್ಬೋದು, ಕಾಳಿ ಅಂತ ಎನರ್ಜೀಸ್ ಆಗಿರ್ಬೋದು ನಮಗೆ ಬೇಕಾಗುತ್ತೆ ಟು ಡೆಸ್ಟ್ರಾಯ್ ದಿ ಈಗೋ ನಮ್ಮಲ್ಲಿ, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಕಾಮನ್ ಆಗಿ ಬರುವಂಥದ್ದು. ಬಟ್ ಸೋಷಿಯಲ್ ಲೆವೆಲಲ್ಲಿ ನೋಡಬೇಕು ಅಂತಂದರೆ, ಅಂದರೆ ಸೋಷಿಯಲ್ ನಾರ್ಮ್ಸಲ್ಲಿ ಈ ಥರ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಏನಂತೀವಿ ಚೀಟಿಂಗ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು ನೋಡೋಷ್ಟು ನೋಡುತ್ತೆ. ಒಂದು ಸತಿ ಅಧರ್ಮ ಎಷ್ಟು ಬೆಳೆಯೋದಕ್ಕೆ ಬಿಟ್ಬಿಟ್ಟು ಧರ್ಮ ಒಂದು ಸತಿ ಬಂದಾಗ ಈ ಸಿನಿಮಾ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಾನು. ಇಲ್ಲಿ ಏನಾಗುತ್ತೆ, ಕೆಲವರು ಮಿಸ್ಟೇಕ್ ಮಾಡಬೇಕು ನಡೀತಾ ಇರ್ತಾರೆ. ಇದು ಈ ರೂಟೆಡ್ ಆನ್ಸೆಸ್ಟ್ರಲ್ ತೋರಿಸೋದು ಏನಾಗುತ್ತೆ, ನಮಗೆ ರೆಸ್ಪೆಕ್ಟ್ ಬರುತ್ತೆ ಶಿವನ್ ಮೇಲಾಗಿರ್ಬೋದು, ದೇವಿ ಮೇಲಾಗಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.